ನಿಕಾಯದ ಎಲ್ಲ ಮುಖ್ಯಸ್ಥರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೇದಿಕೆಯ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸಾಂಪ್ರದಾಯಿಕವಾಗಿ ಈ ಒಂದು ವಿಚಾರ ಸಂಕಿರಣಕ್ಕೆ ಭಾರತೀಯ ಸಾಹಿತ್ಯಂ ಇಂಡಿಯನ್ ಲಿಟರೇಚರ್ ಭಾಷಾ ಸಂಗಮ 2023ರ ವಿಚಾರ ಸಂಕಿರಣದ ಪ್ರಯುಕ್ತ 2 ಕೃತಿಗಳ ಲೋಕಾರ್ಪಣೆ ಕೂಡ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಯುಕ್ತವಾಗಿ ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಚಾಲನೆಯನ್ನ ಕೊಡಲಿದ್ದಾರೆ ಶ್ರೀಮತಿ BM ಇಂದಿರಾ ಅವರು. ನಾಲಿಗೆಯಲ್ಲಿ ತಪ್ಪುಗಾರದೆ ಪಾಲಿಸೆ ಎನ್ನ ಮುದ್ದು ಶಾರದೆ ಎನ್ನ ನಾಲಿಗೆಯಲ್ಲಿ ತಪ್ಪುಗಾರದೆ ಲೋಲಲೋಚನೆ ತಾಯೇ ಲೋಲಲೋಚನೆ ತಾಯೇ ನಿರುತ ನಂಬಿದೆ ನಿನ್ನ ಲೋಲಲೋಚನೆ ತಾಯೇ ನಿರುತ ನಂಬಿದೆ ನಿನ್ನ ಪಾಲಿಸೆ ಎನ್ನ ಮುದ್ದು ಶಾರದೆ ಅಕ್ಷರಕ್ಷರದಲ್ಲೂ ವಿವೇಕವ ನಿನ್ನ ಅಕ್ಷರಕ್ಷರದಲ್ಲೂ ವಿವೇಕವ ನಿನ್ನ ಕುಕ್ಷಿಯೊಳಿರೇಳು ಲೋಕವ ಅಕ್ಷರಕ್ಷರದಲ್ಲೂ ವಿವೇಕವ ನಿನ್ನ ಕುಕ್ಷಿಯೊಳಿರೇಳು ಲೋಕವ ಸಾಕ್ಷಾತ್ ಸ್ವರೂಪದಿಂದ ಒಲಿದು ರಕ್ಷಿಸುತ್ತಾಯೇ ಸಾಕ್ಷಾತ್ ಸ್ವರೂಪದಿಂದ ಒಲಿದು ರಕ್ಷಿಸುತ್ತಾಯೇ ಶಾರದೆ ಶಾರದೆ ಪಾಲಿಸೆ ಎನ್ನ ಮುದ್ದು ಶಾರದೆ ಶೃಂಗೇರಿಪುರದ ನಿವಾಸಿನಿ ತಾಯಿ ಸಂಗೀತ ಗಾನ ವಿನೋದಿನಿ ಶೃಂಗೇರಿಪುರದ ನಿವಾಸಿನಿ ತಾಯಿ ಸಂಗೀತ ಗಾನ ವಿನೋದಿನಿ ಅವರು ಸಹಾಯಕ ಪ್ರಾಧ್ಯಾಪಕರು, ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಭಾಷಾ ನಿಕಾಯ ಭಾಷಾ ಸಂಗಮ ವೇದಿಕೆ ಅಡಿಯಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಗೋಷ್ಠಿಯನ್ನು ಆಯೋಜಿಸಿದ್ದೀವಿ. ಅದರ ಅಡಿಯಲ್ಲಿ ಎಲ್ಲರನ್ನ ಸ್ವಾಗತಿಸಬೇಕಾದಂಥದ್ದು ನನ್ನ ಆದ್ಯ ಕರ್ತವ್ಯ. ಪ್ರಥಮವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮುಖ್ಯ ಅತಿಥಿಗಳು ರಾಕೇಶ್ ಚುರುಕೋಡು ಅವರು ವೇದಿಕೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಕುಲಸಚಿವರಾದ ಪ್ರೊಫೆಸರ್ KLN ಮೂರ್ತಿರವರು ಅವರಿಗೆ ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತ ಕೋರಬೇಕು ಅಂತ ಬಯಸ್ತೇನೆ. ಡೀನ್ ಶೈಕ್ಷಣಿಕರವರಾದಂತಹ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ಅವರ ಅನುಮತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಕುಲಸಚಿವರ ಪರಿಶಾಂಗ ಪ್ರೊಫೆಸರ್ ಪ್ರವೀಣ್ ರವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಡಾಕ್ಟರ್ ನಸರುಲ್ಲಾ ಖಾನ್ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಕೋರ್ತೇನೆ. ಕುಲಸಚಿವರು ಪ್ರೊಫೆಸರ್ KLN ಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೊಫೆಸರ್ ನಾಗಣ್ಣ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಕೋರ್ತೇನೆ.
ಹಣಕಾಸು ಅಧಿಕಾರಿಗಳು ಡಾಕ್ಟರ್ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಆನಂದ್ ಸಿಂಹ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕು ಅಂತ ಬಯಸ್ತೇನೆ. ಡೀನ್ ಅಧ್ಯಯನ ಕೇಂದ್ರಗಳು ಹಾಗೂ ನಿರ್ದೇಶಕರು ಭಾಷಾ ನಿಕಾಯ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರು ಕೂಡ ಈ ಕಾರ್ಯಕ್ರಮದ ರೂವಾರಿಗಳು. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ನಟರಾಜು ಅವರು ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾದ ನಾಗಣ್ಣ ಅವರು ಇದ್ದಾರೆ, ಹಿಂದಿ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕಾಮ್ಲೆ ಅಶೋಕ್ ರವರಿದ್ದಾರೆ, ಹಾಗೂ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜು ಅವರಿದ್ದಾರೆ, ಹಾಗೂ ತೆಲುಗು ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರಿದ್ದಾರೆ, ಪ್ರೊಫೆಸರ್ ಕವಿತಾ ರೈ ಅವರಿದ್ದಾರೆ, ಮತ್ತು ಉರ್ದು ವಿಭಾಗದ ಕೋರ್ಡಿನೇಟರ್ ಆದ ಡಾಕ್ಟರ್ ನಸುಲ್ಲಾ ಖಾನ್ ಅವರಿದ್ದಾರೆ, ಸಂಸ್ಕೃತ ವಿಭಾಗದ ಕೋರ್ಡಿನೇಟರ್ ಆದ ಆನಂದ್ ಸಿಂಹನ್ ಅವರಿದ್ದಾರೆ, ಮತ್ತು ಬೋಧಕೇತರ ಮಾಧ್ಯಮ ಸಿಬ್ಬಂದಿ ವರ್ಗದವರೇ ಹಾಗೂ ಆಡಿಯೋ ವಿಜುವಲ್ ಸಿಬ್ಬಂದಿ ವರ್ಗದವರೇ, ಇಂಜಿನಿಯರಿಂಗ್ ವಿಭಾಗದವರೇ, ಎಲ್ಲರಿಗೂ ಸರ್ವರಿಗೂ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಧನ್ಯವಾದಗಳು ಸರ್. ಈ ಒಂದು ವಿಶೇಷ ಭಾಷಾ ನಿಕಾಯದ ಅಂತಾರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಿದಂಥ ಡಾಕ್ಟರ್ ಪ್ರಭುಸೇನ್ ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಭಾಷಾ ಸಂಗಮ್ ಇಂಡಿಯನ್ ಲಿಟ್ರೇಚರ್ ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಾಧ್ಯಾಪಕರು, ಡೀನ್ ಅಧ್ಯಯನ ಕೇಂದ್ರ ಹಾಗೂ ಭಾಷಾ ನಿಕಾಯದ ನಿರ್ದೇಶಕರಾದಂಥ ಪ್ರೊಫೆಸರ್ ಎಂ ರಮನಾಥ್ ನಾಯ್ಡು ಅವರನ್ನ ನಾನು ಕೇಳಿಕೊಳ್ತೇನೆ. ಸರಸ್ವತಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಹಕರಿಸಿ. ಅರ್ಪಣೆ ಆಗ್ತಾ ಇದೆ. ವೇದಿಕೆಯ ಗಣ್ಯರು ಅದಕ್ಕೆ ಸಹಕರಿಸಬೇಕಂತ ಕೋರ್ಕೊಳ್ತೀನಿ. ಪ್ರೊಫೆಸರ್ ಎಂ ರಮನಾಥಂ ನಾಯ್ಡು ಅವರು ಡೀನ್ ಅಧ್ಯಯನ ಕೇಂದ್ರ, ಪ್ರಾಧ್ಯಾಪಕರು ತೆಲುಗು ಅಧ್ಯಯನ ವಿಭಾಗ ಹಾಗೂ ಭಾಷಾ ನಿಕಾಯದ ನಿರ್ದೇಶಕರು ಪ್ರಾಸ್ತಾವಿಕ ನುಡಿಯನ್ನಾಡಲಿದ್ದಾರೆ. ಎಲ್ಲರಿಗೂ ಮೋಕ್ಷದ ಏಕಾದಶಿ ಮತ್ತು ಶುಭ ಶುಕ್ರವಾರದ ಶುಭಾಶಯ. ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಭಾಷಾ ವಿಭಾಗಗಳು ಸೇರಿ ಭಾಷಾ ಸಂಗಮದ ಹೆಸರಿನಲ್ಲಿ ಭಾರತೀಯ ಸಾಹಿತ್ಯದ ಕುರಿತು ಒಂದು ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಇದಕ್ಕೆ ಸನ್ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೆ ತುಂಬ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವರಿಗೆ ಗೌರವಪೂರ್ವಕವಾದ ನಮನಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆ ನಮ್ಮ ಆಹ್ವಾನದ ಮೇರೆಗೆ ಸದರನ್ ರೀಜನಲ್ ಲ್ಯಾಂಗ್ವೇಜ್ ಸೆಂಟರ್ ಅನ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಕೇಶ್ ಚೆರ್ಕೋಡ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ.
ನಮ್ಮ ಕುಲಸಚಿವರಾದ ಪ್ರೊಫೆಸರ್ KLN ಮೂರ್ತಿ ಸರು ಅವರು 3-4 ಭಾಷೆ ಮಾತಾಡ್ತಾರೆ. ಯಾಕೆಂದರೆ ನಮ್ಮ ಜೊತೆ ತೆಲುಗು, ತಮಿಳು, ಕನ್ನಡ, ಇಂಗ್ಲೀಷು, ಇನ್ನೂ ಸ್ವಲ್ಪ ಹಿಂದಿನೂ ಮಾತಾಡ್ತಾರೆ. ಅದಕ್ಕೆ ಅವರು ಈ ಭಾಷಾ ಸಂಗಮದ ಬಗ್ಗೆ ತುಂಬ ಕಾಳಜಿ ವಹಿಸಿ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಸ್ನೇಹಿತರು ಲಕ್ಷ್ಮೀ ಮೇಡಮು ಅವರು ಯಾಕೆಂದರೆ ನಿಮ್ಮ ಪುಸ್ತಕ ಬಿಡುಗಡೆ ಇದೆ, ನಾನು ಬಂದೇ ಬರ್ತೀನಿ ಅಂತ ಬಂದಿಲ್ಲ. ಅದರಿಂದ ಅವರ ಅನುಪಸ್ಥಿತಿಯಲ್ಲೂ ಅವ್ರಿಗೆ ಸ್ವಾಗತ ಬಯಸ್ತೀನಿ. ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಪ್ರವೀಣ್ ಸರ್ ಇದ್ದಾರೆ. ಹಾಗೆ ನಮ್ಮ ಮಿತ್ರರು ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ರಮೇಶ್ ಅವರು ಬಂದಿದ್ದಾರೆ. ಇವರೆಲ್ಲ ನಮ್ಮ ಕೈ ಜೋಡಿಸಿ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿಸಿದ್ದಾರೆ. ಅವರಿಗೆಲ್ಲರಿಗೂ ಭಾಷಾ ಸಂಗಮದ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಭಾಷಾ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಭಾಷಾ ಸಂಗಮ ಹೆಸರಿನಲ್ಲಿ ಭಾರತೀಯ ಸಾಹಿತ್ಯದ ಕುರಿತು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಈ ಭಾಷಾ ಸಂಗಮ ನಿರಂತರವಾಗಿ ಸಾಗಲು ನಾವೆಲ್ಲ ಶ್ರಮಿಸಿ ವಿಶ್ವವಿದ್ಯಾನಿಲಯದ ಘನತೆ ಹೆಚ್ಚು ಮಾಡುತ್ತೀವೆಂದು ಸನ್ಮಾನ್ಯ ಕುಲಪತಿಗಳಿಗೆ ಗಮನಕ್ಕೆ ತರುತ್ತಾ, ಈಗ ಭಾಷೆ ಎನ್ನುವುದು ಒಂದು ಆತ್ಮೀಯವಾದ ಅನುಬಂಧ, ಆಯುಧವೂ ಕೂಡ. ಯಾವುದೇ ವಿಷಯವಾಗಲಿ ಹಾಗೂ ವಿಚಾರವಾಗಲಿ ಬೇರೊಬ್ಬರಿಗೆ ತಿಳಿಸಲು ಅಂದರೆ ಕಮ್ಯುನಿಕೇಟ್ ಮಾಡಲು ಭಾಷೆ ಬಹುಮುಖ್ಯ. ಲ್ಯಾಂಗ್ವೇಜ್ ಈಸ್ ದ ವೆಹಿಕಲ್ ಆಫ್ ಎಕ್ಸ್ಪ್ರೆಷನ್ ಅಂತಾರೆ. ಎಲ್ಲ ಮನುಷ್ಯರನ್ನು ಒಗ್ಗಟ್ಟು ಮಾಡಿಸಿ ಒಂದು ಸಮೂಹವಾಗಿ ಪ್ರತಿಬಿಂಬಿಸಿ ಒಂದು ಸಮಾಜವಾಗಿ ಕಟ್ಟುವುದು ಭಾಷೆಯ ವಿಶಿಷ್ಟತೆ. ಈ ಭಾಷೆ ಒಂದು ಸಹಜವಾದ ಪ್ರವಾಹ. ಮಗು ಮೊದಲ ಮಾತನ್ನು ತಾಯಿಯಿಂದ ಕಲಿಯುತ್ತದೆ. ತಾಯಿ ತನ್ನ ಮಗುವನ್ನು ಲಾಲಿಸಿ ಪಾಲಿಸುವ ಪ್ರಕ್ರಿಯೆಗಳಲ್ಲಿ ಆಕೆಯ ಹಾವಭಾವ, ಭಾಷಾ ಉಚ್ಚಾರಣೆ ಇತ್ಯಾದಿಗಳನ್ನು ಮಗು ಬಹುಬೇಗನೆ ಗ್ರಹಿಸುತ್ತದೆ. ಅದಕ್ಕೆ ತಾಯಿ ಭಾಷೆ ಎಲ್ಲ ಭಾಷೆಗಳಿಗಿಂತ ಸುಲಭವಾದದ್ದು. ಮಗು ತನ್ನೆಲ್ಲ ಆಸೆ, ಆಕಾಂಕ್ಷೆ, ಭಾವನೆಗಳನ್ನು ತನ್ನ ತಾಯ್ನುಡಿಯಲ್ಲಿ ತುಂಬ ಸುಲಭವಾಗಿ, ನಿಖರವಾಗಿ, ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಬಲ್ಲದು ಎಂದಿದ್ದಾರೆ ಭಾಷಾ ತಜ್ಞರು. ನಮಗೆ ಹೆಚ್ಚು ಸಂತಸ, ಭಯ, ನೋವು, ಸಂಕಟ ಆದಾಗ ಗೊತ್ತಿಲ್ಲದೆ ಬಾಯಿಂದ ಹೊರಹೊಮ್ಮುವ ಮಾತು ಅಮ್ಮ ಎಂಬುದು. ಮಾತುಗೆ ತುಂಬ ಮಹತ್ವವಿದೆ. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ, ಸತ್ಯವೆಂಬುದು ಸುಶೀಲ, ಭಾಷೆ ಸರಳವಾದದ್ದು, ಭಾವ ಉದಾತ್ತವಾದದ್ದು ಎಂದು ಅಲ್ಲಮಪ್ರಭು ತಿಳಿಸಿದ್ದಾರೆ. ಹಾಗೆ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಎಂದು ಮಾತಿನ ಮಹತ್ವವನ್ನು ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯದ ವಿಚಾರಕ್ಕೆ ಬಂದರೆ ಹಿತೇನ ಸಹಿತಂ ಸಾಹಿತ್ಯಂ ಎಂದಿದ್ದಾರೆ ಶ್ರೇಷ್ಠ ಕವಿಗಳು. ಹಿತ, ಮಿತ,
ಮೃದು ವಚನಗಳಿಂದ ಕೂಡಿರುವುದು ಕನ್ನಡದ ಮಹಾಭಾರತ. ಧರ್ಮ ಸಾರವನ್ನು ಪ್ರತಿಬಿಂಬಿಸುತ್ತದೆ ಆಂಧ್ರ ಮಹಾಭಾರತ. ಭಾರತೀಯ ಸಂಸ್ಕೃತಿ ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ತಿಳಿಸುತ್ತದೆ ವಾಲ್ಮೀಕಿ ರಾಮಾಯಣ. ಭಾಗವತ ಭಕ್ತಿ ಸಾಹಿತ್ಯವನ್ನು ಚಿತ್ರಿಸುತ್ತದೆ. ಭಾರತೀಯ ಸಾಹಿತ್ಯವನ್ನು ಅವಲೋಕಿಸಿದರೆ ಕೆಲವು ಮಾತುಗಳು ಅರ್ಥವಾಗ್ತವೆ. ಅದು ಮಹತ್ವವಾದ ಮಾತುಗಳು. ಯಾಕೆಂದರೆ ನಾವು ಅದರಂತೆ ನಡೆಯಬೇಕು ಎನ್ನುವುದು. ಅದು ಏನೆಂದರೆ, ಏನಾದರೂ ಆಗು, ಮೊದಲು ಮಾನವನಾಗು. ಸಮಬುದ್ಧಿ ಎಲ್ಲರಿಗೂ ಸರ್ವವೇದಂ. ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಹಚ್ಚಿದರೆ ದೀಪ ಹಚ್ಚಿ ಬೆಂಕಿ ಹಚ್ಚಬೇಡಿ. ಅನ್ಯರ ಮಿತಿಗಳನ್ನು ಎತ್ತಿ ಆಡುವ ಮುನ್ನ ತಮ್ಮ ತಮ್ಮ ಮಿತಿಗಳನ್ನು ಅರಿತು ನಡೆದುಕೊಳ್ಳುವುದು ಒಳಿತು. ಹೆಣ್ಣು ಹೊನ್ನು ಮಣ್ಣು ಮನುಷ್ಯರನ್ನು ಬಲಹೀನ ಮಾಡುತ್ತದೆ. ಅದಕ್ಕೆ ಅವಕ್ಕೆಲ್ಲ ನಾವು ದೂರವಿರಬೇಕು. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ. ಇಲ್ಲಿ ಎಲ್ಲ ರಾಗಿ ಅಂತೆ. ರಾಗಿ ಮುದ್ದೆ ತಿಂದರೆ ಆರೋಗ್ಯವೇ ಮಹಾಭಾಗ್ಯ ಎಂದು ಭಾರತೀಯ ಸಾಹಿತ್ಯದಲ್ಲಿ ಕಾಣುತ್ತದೆ. ಆಧುನಿಕ ಸಮಾಜದಲ್ಲಿ ನಡೆಯುತ್ತಿರುವ ವಾಸ್ತವದ ಘಟನೆಗಳನ್ನು ಕುರಿತು ಪ್ರತಿಭಾವಂತ ಸಾಹಿತ್ಯಕಾರರು ಕತೆ, ಕಾದಂಬರಿ, ವಚನ, ನಾಟಕ ಮುಂತಾದ ಸಾಹಿತ್ಯ ಪ್ರಕ್ರಿಯೆಗಳಲ್ಲಿ ಪ್ರತಿಬಿಂಬಿಸಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಆದ್ದರಿಂದ ಆಧುನಿಕ ಸಮಾಜಕ್ಕೆ ಭಾರತೀಯ ಸಾಹಿತ್ಯವನ್ನು ನೆನಪಿಸಿಕೊಳ್ಳುವುದು ಅಗತ್ಯವಾಗಿದೆ. ಭಾಷಾ ಸಂಗಮದ ಮೂಲಕ ಭಾರತೀಯ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಮ್ಮ ನಡೆ ನುಡಿ ಇರಲಿ ಎಂದು ಭಾವಿಸುತ್ತಾ ಈ ಅವಕಾಶ ನೀಡಿರುವ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಪ್ರೊಫೆಸರ್ ಎಂ ರಮನಾಯ್ ನಾಡಿಯವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಈ ಒಂದು ವಿಶೇಷ ಸಂದರ್ಭದಲ್ಲಿ ಉಪನ್ಯಾಸವನ್ನು ನೀಡಲು ಆಗಮಿಸಿದ್ದಾರೆ. ಪ್ರೊಫೆಸರ್ ರಾಕೇಶ್ ಚಿರ್ಕೋಡು ಅವರು ಪ್ರಾಂಶುಪಾಲರು SRLC ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿರುವ SRLC ವಿಭಾಗದಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಅವರನ್ನ ಗೌರವ. Good morning. I think I'm audible. Yes. So I'm feeling honored and extremely happy that I am attending as a chief guest in a grand program. Actually, first of all, I can tell you that I'm not a guest here, because many of the KSU academicians are coming to CEL for different academic purpose, and we are also coming always to KSU for the different purposes. And also, I am a student of KSU also. Now I registered a journalism course. I couldn't attend the last program, and Jyoti Shankar madam also here. She is always coming SRLC, and she is always interested to contribute for the Kannada language and literature. So I'm always searching her, where is she? But now only I can found she is here. I found. Okay, and along with me, other lecturers also here. Kannada lecturer is there, Dr. Srinivas. Telugu lecturer is there, Dr. Venkateswarlu, and Tamil lecturer is there, Sundar Rajan. We together, and Srinivas also, Satyanarayan also, our Telugu lecturer. So all are there. So we are very happy that we are attending this very valuable program. So coming to the subject, I don't want to discuss more about the Indian literature. The paper presenters, they will describe about everything. Just one small point only I want to make. Actually, I wish to speak when Sir is speaking Kannada, so I am also want to speak something about Kannada, but it is difficult for me to speak Kannada. I can understand completely. So it is very difficult to speak in Kannada for me. But anyway, I will speak some points about the Indian literature. Nowadays,
all the people are asking one question. I am facing from degree level onwards. Why you are studying literature? What is the use of that? They are asking you why you are selecting literature. You are a good student. You got first class mark in the +2, then why you are selecting the literature? You can select some science subject or something. And the same problem addressed by the world famous thinker Jean-Francois Lyotard also. He is a French thinker only, but Malayalis are thinking that, oh, he's a Mallu, he's a Malayali only. Just fun way we are telling he's a Mallu only, because every day we are discussing. Every day we are not discussing about the sister also, but every day we are discussing about the Lapierre and Frederick Jameson, that kind of thinkers. So they are our friends. They are also our friends. So we are considered in a fun way, the Frederick Jameson is an American thinker. We are considered he also Malayali, Mallu. So he is Lyotard. Actually he is a French sociologist. He is telling that nowadays all the students, they are asking one question: what is the use of education? They are not asking what is the value of education. Always the students are asking what is the use. Because we are moving that kind of system only. Information technology, information technology actually it is relevant. If we are not using the technology, we will be outdated. That should be important for our life. But even then, we have to critically approach the information technology and other technical things. When we are using AI tools and the ChatGPT is always telling on dialogue. If you observe, you can see that dialogue. I am a language model without emotion. They don't have any emotions. Actually, this kind of unemotional models are ruling us actually everyday life. So the problem is we can use technology and all things we can use. Most of the times they are addressing our issues, our physical needs they are addressing. Most of the times they are addressing our physical needs, our technological issue, our intelligence, our brain, they are always addressing. But who will address our mental issues? Now I already told you that information technology is daily developing, our mental problems also daily developing. Actually, most of the people are suffering depression now. Depression is common than fever. If you call your friends, last week I had some depression and anxiety, and small matter also we cannot deal. We are studying many things. We are discussing about all the international relationship and everything we are discussing, but we cannot deal our mind. We cannot control our mind. The anxiety is highly more. How can we deal this issue? How can we face these mental issues? I told you in a physical issues and intelligent issue and brain related problem we can deal easily through science. But how can we deal with the mental issues? Only literature can deal these issues. Here we have to place the literature. Actually, literature has a power. Already scientifically proven that literature has a power to develop cognitive empathy to our mind. Cognitive empathy, you already know, cognition means it is related to the mind or brain. And empathy, that is a more important word. And empathy is Sahanubhuti. Kannada also say, Malayalam also say. Most of the words we are using same. So Sahanubhuti or empathy we can easily develop through the literature. Some examples I will tell you and I will finish. I don't make you more bored. So some example I will tell you and I will finish. R.K. Narayan, one famous short story is there. It is Blind Dog. It is a small story only. There is some simple story only. But when we are reading this story, slowly, we have to observe our mind. Slowly develop the empathy. Our mindset we have to develop. We have to find out when we are reading this the short story. Slowly, the Sahanubhuti or empathy slowly it will develop. Example I will tell you. In that Malgudi, you already know R.K. Narayan always narrating the Malgudi. When you are reading this Blind Dog, when dog is coming to the place, all the people are supporting the dog because the dog is always suffering. And when the dog dog died, when the dog died, the R.K. Narayan narrating the poem in a dark shade. In a total atmosphere is in a dark, and all the people are feeling pain. They cannot address also this pain. All the people are telling unknown cry because dog only died, but they cannot express these emotions. So through the narrations, when you are reading this narration, we have to study our mindset. Slowly, when empathy is developing. So this way only we can solve this issue. This way, the literature is a best medicine.
for deal this actually the mental problems. I want to tell another one story also. It is a Zen Buddha story. Just 2 years back, I read that story. Now just I'm remembering just a small way I will narrate. Actually, one Buddha monk is there. Actually, he is in monastery only. Immediately, he is thinking that I want to leave from here. I don't want to do social service and everything. I want to vacate from this monastery. And so he left. And on the way, on the river is there. In this river, something is coming. He's telling what is coming. He's waiting for a boat actually, for going to his native. So something is coming. What is it? And after that, he is understand that it is closely familiar with me, but he cannot find out that what is that. Slowly, some object is coming through the river. It is towards him, and immediately he understood that there is a dead body. After that, he understood this dead body is very familiar with me. It is not my relative or friend. After that, immediately when this object is our dead body came close to me, he understood that it is his dead body. Actually, he is still alive, but his dead body is coming. What is the meaning of the story? Actually, when he left from the monastery, he missed his soul, or he missed his identity. That is why, in a dream way or in some other symbolic way, so he can see his own dead body. It is called a dualism. Actually, he is thinking my physical body is different, my soul is different, and soul he left in this monastery only. That is called a dualism. How we can overcome this dualism? Through Advaita only we can deal this issue. There is no other and self. So Satyanarayana is here. If I am thinking he is an other for me, I cannot understand his problems. Actually, first we have to understand that he is also part of myself. Then we can deal all the problem. 100% of the times we are thinking about our point of view only. At least 10% of the time, if you think about the other point of view, we can solve all the 99% of issues. Somebody came to my room and he shouted at me. At least we also feel pain and depression and everything. But immediately, if I am thinking from his point of view or her point of view, we can deal all the point of all the issues we can deal. And another one, last story I will tell you, and I will finish. So my point is, through the literature, we can create the empathy, and we can make. We can overcome the dualism, and we can create the Advaita and solve all the mental issues we can solve. And the last point last story I will tell you that Radha Matram. It is a famous story. Radha, only Radha, that is the name. Radha, only Radha. Matra is the same in Kannada also, I think. Radha Matram. In the 1980s, when the story published, all the college students, they cried after reading this story. So that must be emotionally connecting the story. I will try to tell the story of the same. That total narration I cannot express here. When you are reading, then only, I think it is translated in English also. When you are reading the story only, you can understand this actual narration. But even then, I will tell you the story. One day, Radha is a college student. He is going to college and attending the class. After that, she want to meet her boyfriend, Suresh. And immediately he met in the Suresh at the roadside. Suresh is telling, "Who are you? I don't know. Who are you?" So immediately Radha is feeling so much of pain, and he is telling, "Oh, he is cheating me." And finally in the evening, he want to go his village. Father and mother is there. He is always feeling pain that Suresh is cheated me. So on the way, he observed that some shopkeeper is there. He is also telling, every day they are meeting, and the shopkeeper is telling to other persons that, "Who is that lady? I didn't see." In the village, there is a character. If there is a people are there, somebody is coming outside, they will immediately find out. Oh, he's from outside. So immediately they are telling, "Who is that lady? I don't know. Do you know?" He is asking to other person. "No, I don't know. I also don't know. Who is this lady?" So when he is hearing, she is thinking that something is happening. I don't know what is happening in this society. Then after that, he went to his house. Immediately mother is coming. "Daughter, who are you? Why you are coming here? Why you are coming? Already 7:30 night, 7 o'clock. You can go your house." She is feeling sad. "Mother, what you are telling?" Then father immediately came and asking, "She has some mental issues. You can go." "Father,
why you are telling this way? Where I have to go? This is my house. So when I am teaching this story to the classroom, the students are laughing. They are not understanding the actual depth of the story. Then I asked him, suppose if you are in the place of Radha, what is your feeling? Then only they are understanding. Then after that, the final ending is Radha left that house. No otherwise, the father and mother, they are not allowing to stay. So he gone out. She gone out. On the way, one important thing happened. All the trees, all the dogs, all the sea, all the trees are telling, Radha, we don't know you. Who are you? In all the nature, he is telling, who are you? So this is a story. What you are understanding in different way, different interpretation can be made this story. My interpretation is it is a symbolic representation of the pain and aloneness or the pain, deep pain. This way only we can understand. I can tell you, sir, that 1 hour I can speak, sir, this is my pain. Sir, maybe not understand, but if through one story, immediately a person can understand. This is the quality of the literature, because literature always representing the theme through symbols. When you are watching the movie Kandara, one symbol is there. Some theyyam, I forgotten the name. I have written somewhere. It is called Fudakola. It is similar tradition is there in everywhere. It is a symbolic representation of liberation. In Kerala also this kind of symbolic representation is called, it is Theyyam. Theyyam actually, one story I will tell you, one small story. The Kuttichathan Theyyam is there. It is like Fudakola, it is a main Theyyam in Kerala. Kuttichathan actually who fought against the landlords or feudalism. So finally the feudal landlords, they have decided we can finish him, and we have to cut in 120 pieces. It is a literary character only or art character only. So the landlords, he is always creating the problem against landlords. He is always creating against these landlords. Finally they have decided that we have to finish it and we have to cut into 120 pieces. So after they are cutting the Kuttichathan into 120 pieces. Finally, the landlords thought that, okay, fine, Kuttichathan finished, no problem, we can easily rule here. So within seconds, something happened. All the 120 pieces, 120 Kuttichathans emerged and fighting against these feudal landlords. Actually, this is logically not correct, but theoretically or ideologically, this is a symbolic representation of the liberation. It is this kind of stories, through symbols we can understand this story. So these things I want to tell you that. So always, my point is always is literature always creating the cognitive empathy. Now I want to tell you about the Vajana literature also, which is one of the very creative. It is already translated in Malayalam. I am also now planning to write something on the Vajana literature. It is one of the best creative poems in India. We cannot compare with the Sangam literature or any other traditions, because it is a deeply philosophical and it is completely creative also. It is liberative tendencies also emerged in these poems. So Vajana Sahitya, it is very creative than all other literature tradition in India. All others are also available. This is Sangam literature, Tirukkural is there, and Bhakti movements are up to post-modern literature. India has a different traditions. India has a different way of diversities are there. So I think in this international seminar, so you will discuss all these matters in a different way. So I am very thankful to you to invite me as a friend, not I won't tell as a chief guest. Anyway, I am very much thank you for the Honorable VC and Registrar and other dignitaries. And I want to tell you about these two books also. I couldn't read actually because I don't know the Telugu and Kannada. It's very difficult to understand. But my friends are there. Telugu lectures, Kannada lectures are there. They are telling that these two books are very much valuable for the literature students and research scholars. Dr. Avarakad Vijay Kumar, his book is called Sakalika. This book also highly valuable for the students who are doing the deeply research on this literature. And Sahitya Kiranam,
Professor Ramanathan Naidu. I don't know, sir is not here, I think. Sir is not here. Okay. Oh, sorry. Okay. So that book also, my friend is telling that that book also highly valued for the literature students and literary critics. So I am very much thankful for the Honorable Vice Chancellor. So he is sitting in the Saraswati actually. He is actually sitting. He only like such kind of persons only can sit in the. He's in the lotus actually. He's kind of Saraswati only. But he won't showing any ego. It's very because he has some knowledge. That's why he can sit in the lotus. He's very light, and you are very lucky that this kind of VC you got it. And sir is very simple, and he has good knowledge on this different areas. So very thankful to you for inviting me, especially Nagaseshu, who came to me and inviting. And he's a good coordinator also. I can understand that he's always contacting me for. So thank you for all of you, especially Joyshankar Madam is there. I will call you soon for another program which we are conducting in SRLC. So thank you. ಈ ಭಾಷಾ ಸಂಗಮದ ಪ್ರಸ್ತುತತೆ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಹಲವಾರು ಉದಾಹರಣೆ ಸಹಿತ ಎಳೆಯಾಗಿ ನಮ್ಮೊಂದಿಗೆ ಚರ್ಚಿಸಿ ಸಾಹಿತ್ಯ ಒಂದು ಔಷಧಿ ಎಂಬ ಪರಿಕಲ್ಪನೆಯನ್ನು ತಂದುಕೊಟ್ಟಂತ ಪ್ರೊಫೆಸರ್ ರಾಕೇಶ್ ಚಿಲ್ಗೋಡ್ ಅವರು ಕೇಂದ್ರೀಯ ಭಾಷಾ ಸಂಸ್ಥಾನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನ SRLCಯಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಅವರಿಗೆ ವಿಶ್ವವಿದ್ಯಾನಿಲಯದ ಪರವಾಗಿ ಹಾಗೂ ಈ ಭಾಷಾ ಸಂಬಂಧ ಎಲ್ಲ ಆಯೋಜಕರ ಪರವಾಗಿ ವಿಶೇಷವಾದ ಒಂದು ಧನ್ಯವಾದಗಳನ್ನು ತಿಳಿಸಿದ್ದಾರೆ.